ತುಂಗಭದ್ರಾ ನದಿಯಲ್ಲಿ ಫ್ರೆಶ್ಶಾಗಿ ಮೀನನ್ನು ಹಿಡ್ಕೊಂಡು ಫ್ರೆಶ್ಶಾಗಿ ಮೀನು ಫ್ರೈಯನ್ನು ಮಾಡಿಕೊಂಡು ತಿನ್ನೋಣ ಅಂತ ನಾವು ತುಂಗಭದ್ರಾ ನದಿ ಕಡೆ ಹೊರಟೇ ಬಿಟ್ವಿ. ಅಲ್ಲಿ ನೋಡಿದರೆ ಆಲ್ರೆಡಿ ಮೀನನ್ನು ಹಿಡಿಲಿಕ್ಕೆ ತುಂಬ ಜನ ಬಂದಿದ್ದರು ಸ್ನೇಹಿತರೆ. ನಾವು ಮೀನನ್ನು ಹಿಡಿಲಿಕ್ಕೆ ಕೂತ್ಕೊಂಡ್ವಿ. ನಮ್ಮ ನಸೀಬ್ಗೆ ಒಂದು ಮೀನು ಸಿಗಲೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ಇರುವಂಥ ಮೀನನ್ನು ಖರೀದಿ ಮಾಡಿದ್ವಿ. ಇದು 100 ರೂಪಾಯಿಗೆ 1 kg ಹಿಂಗೆ 2 kg ಮೀನನ್ನು ಖರೀದಿ ಮಾಡಿದ್ವಿ. ಈ 2 kg ಮೀನಲ್ಲೇ ನಾವು ಕಬಾಬ್ ಮಾಡಬೇಕು, ಫ್ರೈನೂ ಮಾಡಬೇಕು. ಈ ಮೀನುಗಳನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ 15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಸ್ನೇಹಿತರೆ. ಮ್ಯಾರಿನೇಟ್ ಆದ ತಕ್ಷಣವೇ ಒಂದು ಸ್ಟೀಲಿನ ಒಂಚೂರು ಚಿಕ್ಕ ತಂತಿನ ತೊಗೊಂಡು ಒಂದೊಂದು ಪೀಸನ್ನು ಸ್ಟೀಲ್ ತಂತಿಗೆ ಸಿಕ್ಕಿಸಿ ಈ ಸಿಂಪಲ್ಲಾಗಿರುವಂಥ ಒಲೆ ಮೇಲೆ ಇಟ್ಬಿಡೋದು. ನಮ್ಮ ಬೆಕ್ಕು ಈ ರೀತಿ ಸ್ಟೀಲ್ ತಂತಿಯಿಂದ ಚಿಕ್ಕ ಚಿಕ್ಕ ಮೀನುಗಳ ಪೀಸನ್ನು ಚುಚ್ಚಿ ಹದ ಮಾಡಿ ಏನು ಮಾಡಬೇಕಂದ್ರೆ ಒಲೆ ಮೇಲೆ ಇಟ್ಬಿಡೋದು. ಇದಕ್ಕೆ ಯಾವುದೇ ಆದಂತಹ ಮಸಾಲೆ ಪದಾರ್ಥಗಳನ್ನು ಹಚ್ಚಲಿಲ್ಲ ಸ್ನೇಹಿತರೆ, ಮತ್ತು ಯಾವುದೇ ರೀತಿಯಂಥ ಎಣ್ಣೆನೂ ಕೂಡ ಇದಕ್ಕೆ ನಾವು ಸವರಲಿಲ್ಲ. ಸಿಂಪ್ಲಾಗಿ ಬರೀ ಉಪ್ಪು ನೀರಲ್ಲಿ ನೆನೆಸಿಟ್ಟಂತಹ ಮ್ಯಾರಿನೇಟ್ ಮಾಡಿದಂಥ 15 ನಿಮಿಷ ಮ್ಯಾರಿನೇಟ್ ಮಾಡಬೇಕು ಒಲೆ. ಸ್ನೇಹಿತರೆ, ಹೇಳೋದು ಮರ್ತುಬಿಟ್ಟೆ, ಈ ರೀತಿ ನೀವು ಫಿಶನ್ನು ತೊಗೊಂಡು ಒಲೆ ಮೇಲೆ ಈ ರೀತಿ ಸುಟ್ಟು ತಿನ್ನೋದು ಮಜಾನೇ ಬೇರೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಕ್ರಿಂಚಿ ಆಗಿರುತ್ತೆ. ಆದರೆ ಒಂದು ಮಾತು ನೆನಪಿರಲಿ, ಮೀನುಗಳ ದೇಹದ ಮೇಲೆ ಹುರುಪೆ ಇರುತ್ತಲ್ಲ, ಹುರುಪೆ ಇರುವಂಥ ಮೀನನ್ನೇ ಈ ರೀತಿ ಸುಟ್ಟು ತಿಂದರೆ ಅದರ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ. ಹುರುಪೆ ಇಲ್ಲದೆ ಇರುವಂಥ, ಈಗ ಬಾಂಗ್ಡ ಎಲ್ಲ ಹೇಳ್ತೀವಲ್ಲ, ಆ ರೀತಿ ಮೀನನ್ನು ತಗೊಳ್ಳೋದ್ರಿಂದ ಯಾವುದೇ ಟೇಸ್ಟು ಬರಲ್ಲ. ಈ ರೀತಿ ಮೀನಿಂದ, ಹುರುಪೆ ಇರೋ ಮೀನಿಂದ ಅದರ ಚರ್ಮ ತಿಂತೀವಲ್ಲ, ಆ ಚರ್ಮದ ಟೇಸ್ಟು ಸಖತ್ತಾಗಿ ಮೂಡಿ ಬರುತ್ತೆ ಸ್ನೇಹಿತರೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಡಿ. ಇದೇನಿದೆ ಅಲ್ಲ, ಫಿಶ್ ಕಬಾಬ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು. ಈ ರೆಸಿಪಿಯಲ್ಲಿ ನಿಮಗೆ ಯಾವುದೇ ರೀತಿ ಮಸಾಲೆ ಐಟಮ್ಸು, ಎಣ್ಣೆ ಆಗಲಿ ಯಾವುದೇ ರೀತಿ ಏನನ್ನು ಬಳಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಯಾವ ರೀತಿ ನಿಮ್ಮದು ರೆಸಿಪಿ ಮೂಡಿ ಬಂತು ಅಂತ. ನಮ್ಮದಂತೂ ಸಖತ್ ಟೇಸ್ಟಿ ಆಗಿತ್ತಪ್ಪ, ಮತ್ತೆ ಮಾಡಬೇಕು ಅಂತ ಅನ್ನಿಸ್ತು. ನಾವು ಆ್ಯಕ್ಚುಲಿ 2 ಸ್ಟೇಜಲ್ಲಿ 2 ಸರ್ತಿ ಮಾಡಿದ್ವಿ ನೋಡಿ, ಅಷ್ಟು ಟೇಸ್ಟಿಯಾಗಿತ್ತು. ನಮ್ಮ ಮೀನು ರೆಡಿ ಆಗ್ಲಿಕ್ಕೆ ಬಂದಿದೆ. ಇವಾಗ ಒಂದು 10% ಆಗಿಬಿಟ್ರೆ ಮುಗಿದೋಯ್ತು. ಆ ಕಡೆ ಬೆಕ್ಕು ಕೂಡ ವೇಟ್ ಮಾಡ್ತಾ ಇದೆ, ಅದ್ರ ಪಾಳಿ ಯಾವಾಗ ಅಂತ ನೋಡಿ ಸ್ನೇಹಿತರೆ. ಇನ್ನೇನಿಲ್ಲ, 10 ನಿಮಿಷ ನೋಡಿ ಮುಗಿದು ಹೋಯಿತು. ನಮ್ಮದು ಫಿಶ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ಏನೇನು ಹಚ್ಚಲಿಲ್ಲ, ವಿತೌಟ್ ಮಸಾಲೆ, ಎಣ್ಣೆ ಇಲ್ಲದೆ ಹೆಲ್ದಿ ಫಿಶ್ ಫ್ರೈ ನಮ್ಮ ಪ್ಲೇಟ್ ಮೇಲೆ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ, ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದರೆ ಏನು ಹೇಳಿ ಸ್ನೇಹಿತರೆ. ನೀವು ತಪ್ಪದೆ ಈ ರೆಸಿಪಿಯನ್ನು ಮಾಡಿ ಕಮೆಂಟಲ್ಲಿ ನಿಮ್ಮ ಟೇಸ್ಟು ಹೇಗಿದೆ ಅಂತ ತಿಳಿಸಲೇಬೇಕು. ಇದು ಮೊದಲೇ ನೆನಪಿರಲಿ, ಹುರುಪೆ ಇರುವಂಥ ಮೀನನ್ನು ನೀವು ತೊಗೊಳ್ಬೇಕು. ಮೀನು ಫ್ರೆಶ್ ಆಗಿರಬೇಕು, ಕತ್ಲೆ ಇರಬೇಕು, ಮಳೆ ಬರ್ತಾ ಇರಬೇಕು. ಅದ್ರ ಜೊತೆ ಇದನ್ನು ತಿಂತಾ ಇದ್ದರೆ ಏನು ಹೇಳಿ ಸ್ನೇಹಿತರೆ, ಸ್ವರ್ಗಕ್ಕೆ ಮೂರೇಗೇನು. ಇಷ್ಟೇ ನೋಡಿ. ಇದನ್ನು ನೋಡಿ ನೀವು ಕಮೆಂಟ್ಸಲ್ಲಿ ಹೇಳಬೇಕಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.